ನಮಸ್ಕಾರ ಭದ್ರಾವತಿಯ ಮಹಾಜನರೇ. ಇವತ್ತಿನ ದಿನ ಬಸ್ ಸ್ಟ್ಯಾಂಡಲ್ಲಿ ಭಾಳನೇ ಒಂದು ಎಮೋಷ್ನಲ್ ದಿನವಾಗಿದೆ ಸ್ನೇಹಿತರೆ. ಇವತ್ತು MJ ಅಪ್ಪಾಜಿ ಅವರ ಪುಣ್ಯತಿಥಿ ಆಗಿರೋದ್ರಿಂದ ಅಲ್ಲಿನ ಒಂದು ವಾತಾವರಣ ನೋಡಿದೆ ನಾನು. ನಿಜವಾಗ್ಲೂ ಭಾಳ ಒಂದು ಇವತ್ತಿಗೂ ದುಃಖದ ವಾತಾವರಣ. ಭಾಳ ಜನ ಇವತ್ತಿಗೂ ಅಲ್ಲಿ ಭಾಳನೇ ಬೇಜಾರಾಗಿ ಅಪ್ಪಾಜಿ ಅವರು ಹೋಗ್ಬಿಟ್ರು ಅನ್ನೋ ಒಂದು ಭಾವನೆಗಳು ಇವತ್ತಿಗೂ ಜನರಲ್ಲಿದೆ ಸ್ನೇಹಿತರೆ. ಭಾಳ ಜನ ಇವತ್ತಿಗೂ ಸಹ ಅಲ್ಲಿ ನಾನು ನೋಡಿದ್ನಲ್ಲ, ಅಪ್ಪಾಜಿ ಅವರಿಂದ ನಮಗೆಲ್ಲ ಮನೆ ಆಯಿತು. ಒಂದು ಸಮಯದಲ್ಲಿ ಭದ್ರಾವತಿಯಲ್ಲಿ ಹೊಳೆ ಬಂದು ನಾವು ಹೊಳೆ ಪಕ್ಕದಲ್ಲಿ ಇದ್ದವರೆಲ್ಲರೂ ಮನೆಗಳನ್ನು ಕಳ್ಕೊಂಡಿದ್ವಿ. ಆವಾಗ ಅಪ್ಪಾಜಿ ಅವರು ನಮಗೆಲ್ಲ ಸೈಟ್ ಕೊಟ್ಟರು. ಇವತ್ತು ನಾವು ಸುಖವಾಗಿದ್ದೀವಿ. ಅದಕ್ಕೆ ಕಾರಣ MJ ಅಪ್ಪಾಜಿ ಅವರು. ದೇವರವರಿಗೆ ಸ್ವರ್ಗದಲ್ಲಿ ಜಾಗ ಕೊಳ್ಳಿ ಅನ್ನುವ ಮಾತಿನಲ್ಲಿ ಜನ ಹೇಳ್ತಾ ಇದ್ದಾರೆ. ಭಾಳ ಜನ ಕ್ಯಾಮ್ರಾ ಎದುರುಗಡೆ ಬಂದಿಲ್ಲ ಸ್ನೇಹಿತರೆ. ಇಲ್ಲಾಂದರೆ ಅವ್ರದ್ದು ವೀಡಿಯೋಗಳನ್ನು ನಾನು ನಿಮಗೆ ತೋರಿಸ್ತಿದ್ದೆ. ಕ್ಯಾಮ್ರಾಗೆ ಬಂದಿಲ್ಲ, ಕ್ಯಾಮ್ರಾ ಬೇಡ ಹಂಗೆ ಹೇಳ್ತೀವಿ ನಾವು ಅಂತೇಳಿ ಭಾಳ ಜನ ಹೇಳಿದ್ರು. ಅವ್ರ ಕಡೆಯಿಂದ, ಗೌಡ್ರ ಕಡೆಯಿಂದ ಇವತ್ತು ನಮಗೆ ಮನೆ ಆಯಿತು, ಇಲ್ಲಾಂದರೆ ನಾವು ಬೀದಿ ಪಾಲಾಗ್ಬಿಡ್ತಿದ್ವಿ. ಆ ಸಮಯದಲ್ಲಿ ಹೊಳೆ ಬಂದು ಎಲ್ಲ ಮನೆಗಳು ಕೊಚ್ಕೊಂಡೋಗಿದ್ವು. ಇವತ್ತಿಗೂ ಸಹ ಭಾಳ ಜನ ಅಲ್ಲಿ ಕಣ್ಣೀರು ಹಾಕ್ತಾಯಿದ್ರು. ಗೌಡ್ರನ್ನ ನಾವು ಕಳ್ಕೊಂಬಿಟ್ಟಿವಿ ಅನ್ನೋ ಒಂದು ಭಾವನೆ ಇವತ್ತಿಗೂ ಜನರಲ್ಲಿದೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಏನು ಬಸ್ ಸ್ಟ್ಯಾಂಡ್ ಎದುರುಗಡೆ ಪೆಟ್ರೋಲ್ ಬಂಕ್, ಕುಮಾರಣ್ಣ ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ, ಅದರಲ್ಲಿ ಇವತ್ತು ಒಂದು ಅನ್ನದಾನದ ಪ್ರೋಗ್ರಾಮು ಸಹ ಇಟ್ಟಿದ್ದಾರೆ. ಇದಕ್ಕೆ ಸಾವಿರಾರು ಜನ ಭದ್ರಾವತಿಗೆ ಏನು ಬಸ್ ಸ್ಟ್ಯಾಂಡಿಗೆ ಆಗಮಿಸ್ತಾ ಇದ್ದಾರೆ. ಮತ್ತು ಊರಿನ ಜನ, ಸುಮಾರು ಜನ ಲೀಡರ್ಸ್ಗಳು ಎಲ್ಲರೂ ಸಹ ಇಲ್ಲಿ ಊಟವನ್ನು ಮಾಡುತ್ತಿದ್ದಾರೆ. ತಾವು ನೋಡ್ತಾ ಇದ್ದೀರಾ, ಅನ್ನದಾನ ಭಾಳ ಜೋರಾಗಿ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ತಮ್ಮ ಹಸುವನ್ನು ತೀರಿಸ್ಕೊಳ್ತಿದ್ದಾರೆ ಸ್ನೇಹಿತರೆ. ಇವತ್ತು MJ ಅಪ್ಪಾಜಿ ಅವರ ಪುಣ್ಯತಿಥಿ ಆಗಿರೋದ್ರಿಂದ ಭದ್ರಾವತಿಯ ಬಸ್ ಸ್ಟ್ಯಾಂಡಲ್ಲಿ ಪೆಟ್ರೋಲ್ ಬಂಕ್, ಕುಮಾರಣ್ಣ ಅವರ ಪೆಟ್ರೋಲ್ ಬಂಕಲ್ಲಿ ಅನ್ನದಾನ ಶಿಬಿರ ಮಾಡಿದ್ದಾರೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋ.